ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾ ಬೆಳಗಿನ ನಾಷ್ಟಕ್ಕಾದರೂ ಆಗ್ಬೋದು, ಇಲ್ಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಆದರೂ ಆಗ್ಬೋದು. ಒಂದೇ ವಿಡಿಯೋದಲ್ಲಿ 2 ನಮೂನಿ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪರಾತ್ ತಗೋತೀನಿ. ಈಗ ಇದಕ್ಕೆ ನಾವು ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ, ಅದು ಹಾಕ್ಕೋತೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೀನಿಲ್ಲ. ನಾ ಹಚ್ಚಾಕ ಒಂದು ಸ್ವಲ್ಪ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಅಜ್ವಾನ್ ಕೈಲಿ ತಿಕ್ಕಿ ಹಾಕ್ಕೋತೀನಿ ನೋಡ್ರಿ. 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ನಾದ್ಕೋತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕ್ಕೊಂಡು ನಾದ್ಕೋರಿ. ನಾರ್ಮಲಾಗಿ ನೀವು ಚಪಾತಿ ಹಿಟ್ಟೇನು ಕಲ್ಸ್ಕೋತಿರಲ್ರಿ, ಆ ರೀತಿ ಕಲ್ಸ್ಕೊಂಡ್ರೆ ಸಾಕ್ರಿ. ತೀರಷ್ಟು ಗಟ್ಟಿನೂ ಬೇಡ, ತೀರಷ್ಟು ಮೆತ್ತಗೂ ಬೇಡ. ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನಾನು ಗೋಧಿ ಹಿಟ್ಟಲ್ಲಿ ಮಾಡಾಕತ್ತೀನಿ ರೀ. ನೀವು ಬೇಕಾದ್ರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ರೀ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡಾಕತ್ತೀನಿ ರೀ. ನೋಡಿರಿ, ಈ ರೀತಿ ನಾದ್ಕೋಬೇಕು ರೀ. ಈಗ ನೋಡಿರಿ, ನಾ ಈ ರೀತಿ ನಾದ್ಕೊಂಡು ತೀರಷ್ಟು ಗಟ್ಟಿನೂ ಇಲ್ಲ, ತೀರಷ್ಟು ಮೆತ್ತಗೂ ಇಲ್ಲ. ಇದೊಂದು 5 ನಿಮಿಷ ನೆನಿಲ್ಲ ರೀ. ಇದು ನೆನೆಷ್ಟೊತ್ತಿಗೆ ಒಳಗೆ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು 2 ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಈ ರೀತಿ ಆಗೈತೆ ನೋಡಿರಿ. ನಾನು ಮೀಡಿಯಮ್ ಸೈಜಲ್ಲಿ 2 ಆಲೂಗಡ್ಡೆ ತೊಗೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಹಿಂಗ ತೊಗೊಂಡಿನಿ. ಇದೆಲ್ಲ ಹಾಕ್ಕೋತೀನಿ ನೋಡಿರಿ. ಈಗ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ಮಸಾಲೆ ಖಾರ ಹಾಕ್ಕೋತೀನಿ ನೋಡಿರಿ. ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ಕರಿಬೇವು ಹಾಕ್ಕೊಡ್ತೀನಿ ನೋಡಿರಿ. ಸಣ್ಣ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡೀನಿ ನೋಡಿರಿ. ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡೀನಿ, ಕೊತ್ತಂಬರಿನೂ ಹಾಕ್ಕೋತೀನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಆಲೂಗಡ್ಡೆ ಜೊತೆಗೆ ಖಾರ ಉಪ್ಪು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ಬೈಂಡಿಂಗಿಗೆ ನಾನು ಕಾರ್ನ್ಫ್ಲೋರ್ ಹಾಕ್ಕೋತೀನಿ. ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು ರೀ. ನಾನೊಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತೀನಿ ನೋಡಿರಿ. ನೀವು 1 ಚಮಚ ಕಾರ್ನ್ಫ್ಲೋರ್ ಹಾಕೋರಿ, 1 ಚಮಚ ಅಕ್ಕಿ ಹಿಟ್ಟು ಹಾಕೋರಿ. ನಾನು 2 ಚಮಚನೂ ಕಾರ್ನ್ಫ್ಲೋರೇ ಹಾಕ್ಕೊಂಡು ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕೋ ಉದ್ದೇಶ ಏನಂದ್ರೆ ಆಲೂಗಡ್ಡೆ ಬೇಯಿಸ್ಕೊಂಡಾಗ ಮೆತ್ತಗಾಗಿರುತ್ತಲ್ಲ, ಅದು ಬೈಂಡಿಂಗ್ಗೋಸ್ಕರ ಕಾರ್ನ್ಫ್ಲೋರ್ ಹಾಕ್ಕೋಬೇಕಾಗ್ತದೆ. ಕಾರ್ನ್ಫ್ಲೋರೇ ಹಾಕೋರಿ, ಇಲ್ಲ ಅಕ್ಕಿ ಹಿಟ್ಟಾದ್ರೆ ಹಾಕೋರಿ. ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡೇನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ ನೋಡಿರಿ. ಈಗ ನೋಡಿರಿ, ಮಿಶ್ರಣ ರೆಡಿ ಆಗೈತಿ. ನಾನು ಹಿಟ್ಟು ನೆನೆಹಾಕ್ಬಿಟ್ಟಿನಿ, ಹಿಟ್ಟು ನೆಂದೈತಿ. ಈಗ ಅದ್ರಾಗ ಒಂದು ಉಳ್ಳಿ ತೊಗೊಂಡು ಚಪಾತಿ ಲಟ್ಟಿಸ್ಕೊತೀನಿ. ನಾನು 2 ಕಪ್ ಗೋಧಿ ಹಿಟ್ಟು ನಾದ್ಕೊಂಡಿನಲ್ರಿ. ಈಗ ಇದ್ರಾಗ 2 ನಮೂನಿ ಮಾಡ್ಕೊತೀನಿ ಐತೆ ಏನಿಲ್ಲ. ಈಗ ಅರ್ಧ ಅದಕ್ಕೆ ಎತ್ತಿಡ್ತೀನಿ, ಇನ್ನು ಅರ್ಧ ಮಾತ್ರ ತೊಗೋತೀನಿ ನೋಡಿರಿ. ಈಗ ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ರೀ. ನಾನು ಈ ಸೈಜಲ್ಲಿ ತೊಗೊಳಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ತೊಗೋಬೋದು ರೀ. ಈಗ ಇದು ಲಟ್ಟಿಸ್ಕೊತೀನಿ ರೀ. ಈಗ ನಾನು ಚಪಾತಿ ಅಷ್ಟು ಉಳ್ಳಿ ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದಿಲ್ಲ ಒಣ ಹಿಟ್ಟು, ಅದು ಹಚ್ಚಿ ಲಟ್ಟಿಸ್ಕೊತೀನಿ ನೋಡಿರಿ. ನಾರ್ಮಲಾಗಿ ಚಪಾತಿ ಲಟ್ಟಿಸ್ದಂಗೆ ತಳ್ಳಗೆ ಲಟ್ಟಿಸ್ಕೋಬೇಕು ರೀ. ನಿಮ್ಗೆ ಎಷ್ಟು ತಳ್ಳಗಾಗುತ್ತೆ, ಎಷ್ಟು ದೊಡ್ಡದಾಗುತ್ತೆ ನೋಡಿ ನೀವು ಲಟ್ಟಿಸ್ಬೇಕಾಗ್ತದೆ ರೀ. ನಾ ಇದೇ ರೀತಿ 2 ಚಪಾತಿ ಲಟ್ಟಿಸ್ಕೊತೀನಿ ನೋಡಿರಿ. ನಾ ಈ ಸೈಜಲ್ಲಿ ಲಟ್ಟಿಸ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನಾನು 2 ಚಪಾತಿ ಲಟ್ಟಿಸೋದು ತೋರಿಸಿದ್ರೆ ನಿಮ್ಮ ವಿಡಿಯೋ ಲೆಂದಿ ಆಗುತ್ತೆ, ಹಾಗಾಗಿ 1 ಚಪಾತಿ ಲಟ್ಟಿಸ್ಕೊಂಡಿನಿ. ಇದೇ ರೀತಿ ಇನ್ನೊಂದು ಲಟ್ಟಿಸ್ಕೊತೀನಿ ರೀ. ಈಗ ನೋಡಿರಿ, ನಾ 2 ಚಪಾತಿ ಲಟ್ಟಿಸ್ಕೊಂಡಿ. ಈಗ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಹರಡ್ಕೋಬೇಕಾಗ್ತದೆ ರೀ. ಚಪಾತಿ ತುಂಬ ಹರಡ್ಬೇಕು ರೀ. ಇದು ತೆಳ್ಳಗೆ ಹರಡ್ಕೋಬೇಕಾಗ್ತದೆ, ತುಂಬ ದಪ್ಪಗೆ ಹಾಕಬೇಡ್ರಿ. ನೋಡ್ಕೊಂಡು ಹಾಕೋರಿ ನೀವು. ನೋಡಿ, ಈ ರೀತಿ ಚಪಾತಿ ತುಂಬ ಹರಡ್ಬೇಕು ರೀ. ಈಗ ನೋಡಿರಿ, ನಾನು ಚಪಾತಿ ತುಂಬ ಹೆಂಗೆ ಸಮತಟ್ಟಾಗಿ ಹರಡ್ಕೊಂಡೀನಿ. ಎಲ್ಲಿ ಜಾಸ್ತಿ ಇಲ್ಲ, ಎಲ್ಲಿ ಕಮ್ಮಿ ಇಲ್ಲ, ಈ ರೀತಿ ಹರಡ್ಕೋಬೇಕು ರೀ. ಈಗ ಇದನ್ನೆಲ್ಲ ಹಾಕ್ಕೊಂಡಿನಿ ರೀ. ಈಗ ಇನ್ನೊಂದು ಚಪಾತಿಯನ್ನು ಲಟ್ಟಿಸಿಟ್ಟಿದ್ನಿಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದನ್ನು ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೋತೀನಿ ರೀ. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು ರೀ. ಆವಾಗ 2 ಕರೆಕ್ಟಾಗಿ ಮಿಕ್ಸ್ ಆಗ್ತಾವೆ ರೀ. ನೋಡಿರಿ, ಈಗ ನಾನು ಕಟ್ ಮಾಡ್ಕೊತೀನಿ ರೀ. ಈಗ ನಾನು ಒಂದು ಪಿಜ್ಜಾ ಕಟ್ರ್ ತೊಗೊಂಡೇನಿ ರೀ. ಇದರಲ್ಲೇ ಕಟ್ ಮಾಡ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಈ ಶೇಪಲ್ಲಿ ಕಟ್ ಮಾಡಕತ್ತೀನಿ. ನಾನು ಚೌಕಾಕಾರ ಕಟ್ ಮಾಡ್ಕೊಂಡೀನಿ. ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ರಿ. ಈಗ ನೋಡಿರಿ, ನಾನು ಈ ರೀತಿ ಕಟ್ ಮಾಡ್ಕೊಂಡೀನಿ. ಈ ರೀತಿ ಚೌಕನ್ನು ತೊಗೊಂಡು ಈಗ ಇದು ಫೋಲ್ಡ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ
ಹಿಂಗೆ ಫೋಲ್ಡ್ ಮಾಡ್ಬೇಕ್ರಿ. ಇದು ಹಿಂಗೆ ತೊಗೊಂಡು ಹಿಂಗೆ ಫೋಲ್ಡ್ ಮಾಡಿ ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಸೇಪ್ ಗೊತ್ತಾಗ್ತೈತೆ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು 2 ಉಳ್ಳಿ ತೊಗೊಂಡೀನಿ ರೀ. ಈಗ ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. 2 ಚಪಾತಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ನಾ ಇದಕ್ಕೆ ಎಣ್ಣೆ ಏನು ಹಚ್ಚಿಲ್ಲ ರೀ, ಬರೀ ಹಿಟ್ಟು ಹಚ್ಚಿ ಲಟ್ಸಾಕತ್ತೀನಿ ನೋಡ್ರಿ. ನಾ 2 ಒಟ್ಟಿಗೆ ಮೇಲೆ ಲಟ್ಸಾಕತ್ತೀನಿ. ನೀವು ಒಂದೊಂದೇ ಸಪ್ರೇಟ್ ಆಗ್ಯಾದ್ರೆ ಲಟ್ಟಿಸ್ಕೋಬೋದು ರೀ. ನಿಮ್ಗೆ ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತಲ್ಲ ರೀ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ರೀ. ಇವು ಒಂದಕ್ಕೊಂದು ಅಂಟು ಸಾಧ್ಯತೆ ಇರ್ತವೆ. ಯಾಕಂದ್ರೆ ನಾವು ಎಣ್ಣೆ ಹಚ್ಚಿರಲ್ಲ ರೀ, ಅಂಟು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಇಲ್ಲಾಂದ್ರೆ ಒಂದೊಂದೇ ಲಟ್ಟಿಸ್ಕೊಳ್ರಿ. ಈಗ ನಾನು ಲಟ್ಸಾಕತ್ತೀನಲ್ಲ ರೀ, ಈ ರೀತಿ ಒಂದೊಂದೇ ಲಟ್ಟಿಸ್ಕೊಳ್ರಿ. ಈ ರೀತಿ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಈಗ ನಾನು 2 ಚಪಾತಿ ಲಟ್ಟಿಸ್ಕೊಂಡೀನಿ ರೀ. ಈಗ ಇದಕ್ಕೆ ಮಸಾಲೆ ತುಂಬ್ತೀನಿ ನೋಡ್ರಿ. ಈಗ ಚಪಾತಿ ತುಂಬ ಮಸಾಲೆ ಹರಡ್ತೀನಿ ನೋಡ್ರಿ. ನಾನು ಆಲೂಗಡ್ಡೆ ಕಾರ್ನ್ಫ್ಲವರ್ ಹಾಕೊಂಡೇನು ಮಸಾಲೆ ರೆಡಿ ಮಾಡ್ಕೊಂಡೇನಲ್ಲ ರೀ, ಇದೆಲ್ಲ ಪೂರ್ತಿ ಚಪಾತಿ ತುಂಬ ಹರಡ್ತೀನಿ ರೀ. ನಾನು ಯಾವ ಸೈಜಲ್ಲಿ ಮಾಡ್ಕೊಂಡೇನು ನಿಮ್ಗೆ ಗೊತ್ತಾಗ್ತಿರ್ಬೇಕು. ವಿಡಿಯೋದಾಗ ನೋಡಿದ್ರೆ ಈ ಸೈಜಲ್ಲಿ ಮಾಡ್ಕೊಂಡ್ರೆ ಪರೋಟ ಅಂತಾರೆ, ದೊಡ್ಡ ಸೈಜ್ ಮಾಡ್ಕೊಂಡ್ರೆ ಚಪಾತಿ ಅಂತಾರೆ. ನೀವು ಪರೋಟ ಆದರೂ ಅನ್ಬೋದು, ಮಸಾಲೆ ಚಪಾತಿ ಆದರೂ ಅನ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕರಿಬೋದು ರೀ. ನಿಮ್ಮ ಬೆಳಗಿನ ನಾಷ್ಟಕ್ಕೆ ಬೇಕಂದ್ರೆ ಈ ರೀತಿ ಮಾಡ್ಕೊರಿ. ನಾ ಈಗ ಮಾಡಿ ತೋರ್ಸಾಕತ್ತೀನಲ್ಲ ಈ ರೀತಿ ಮಾಡ್ಕೊರಿ. ಬೆಳಗ್ಗೆ ಎಣ್ಣೆ ಬೇಡಪ್ಪ ಅನ್ನೋದಾದ್ರೆ, ಇಲ್ಲ ನಡಿತೈತಿ ಎಣ್ಣೆದು ಅನ್ನೋದಾದ್ರೆ ನಾ ಇನ್ನೊಂದು ನಮೂನೆ ಮಾಡಿ ತೋರಿಸಿನಲ್ಲ ರೀ, ಹಾಗಾದ್ರೂ ಮಾಡ್ಕೊರಿ. ಅದು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ರೀ. ಇದು ಬೆಳಗಿನ ನಾಷ್ಟಕ್ಕೆ ರೀ. ನಾವು ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ರೀ, ಹಾಗಾಗಿ 2 ನಮೂನೆ ಮಾಡಿ ತೋರ್ಸಾಕತ್ತೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ, ಈ ರೀತಿ ದಂಡಿತ ನಾನು ಮಸಾಲೆ ಹರಡ್ಕೋಬೇಕಾಗ್ತದೆ ರೀ. ಈಗ ನಾನು ಇನ್ನೊಂದೇನು ಚಪಾತಿ ಲಟ್ಟಿಸಿಟ್ಟಿನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಈ ರೀತಿ ಹಾಕ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಆಲೂ ಪರೋಟ ಅಂದ್ರೆ ನಾವು ಒಳಗೆ ತುಂಬಿ ಲಟ್ಟಿಸ್ಕೋತೀವಿ ರೀ. ಈಗ ನಾನು 2 ಚಪಾತಿ ಮಾಡಿ ಹಿಂಗೆ ಮಸಾಲೆ ಹಾಕ್ಕೊಂಡು ಮಾಡಾಕತ್ತೀನಿ ನೋಡಿರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ಹಂಗಾದ್ರೂ ಮಾಡ್ಕೊರಿ, ಹಿಂಗಾದ್ರೂ ಮಾಡ್ಕೊರಿ. ಈಗ ನೋಡಿರಿ, ಇದು ಹಂಚಿಗೆ ಹಾಕಿ ಬೇಯಿಸ್ಕೊತೀನಿ ರೀ. ನಾನು ಒಂದೇ ವಿಡಿಯೋದಲ್ಲಿ 2 ನಮೂನೆ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ರೀ. ಈಗ 2 ರೆಡಿ ಮಾಡ್ಕೊಂಡೇನಿ ರೀ. ಈಗ ಇದು ಪರೋಟ ಲಟ್ಟಿಸ್ಕೊಂಡು ಇಟ್ಕೊಂಡೇನಿ. ಈಗ ಇದು ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ಥರ ಸೇಪ್ ಮಾಡಿ ಇಟ್ಕೊಂಡು ಇವು ಎಣ್ಣೆ ಹಾಕಿ ಕರಿಬೇಕು ರೀ. ಇದು ಹಂಚಿನಾಗ ಹಾಕಿ ಬೇಯಿಸ್ಬೇಕು ರೀ. ಈಗ ನಾನು ಹಂಚಿಗೆ ಹಾಕಿ ಇಡ್ತೀನಿ ನೋಡಿರಿ. ಇದು ಹಂಚ್ಕಾಯಿ ಇಲ್ರಿ. ಹಂಚ್ಕಾಯ್ದ ನಂತರ ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕಿ ಬೇಯಿಸ್ಕೊತೀನಿ ರೀ. ಈಗ ಹಂಚ್ಕಾಯ್ದೈತ್ರಿ, ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ರೀ. ನೀವು ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದಾದ್ರು ಸವರ್ಕೋಬೋದು ರೀ. ತಿರುಗಿಸಿ 2 ಸೈಡು ಚಲೋ ಹೊತ್ನಾಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ಈ ಸೈಡನ್ನು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ರೀ. ನಾವು ಒಳಗೆ ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಹಾಗಾಗಿ ಅದನ್ನೂ ಹಸಿ ಇರ್ತೈತಿ, ಬೇಯಬೇಕಾಗ್ತೈತಿ. ನೋಡ್ಕೊಂಡು ನೀವು ಚಲೋ ಹೊತ್ನಾಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ನಾರ್ಮಲಾಗಿ ಆಲೂ ಪರೋಟ ಅಂದ್ರೆ ಬರೀ ಆಲೂಗಡ್ಡೆ ಮಿಶ್ರಣ ಮಾತ್ರ ತುಂಬ್ಕೋತೀವಿ. ಇವತ್ತು ನಾನು ಡಿಫ್ರೆಂಟಾಗಿರಲಿ ಅಂಥೇಳಿ ಮಾಡಾಕತ್ತೀನಿ ನೋಡಿರಿ. ನೀವು ಅನ್ಬೋದು ಒಳಗಿಂದ ಹೆಂಗೆ ಬೇಯ್ತೈತಿ ಅಂಥೇಳಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು 2 ಸೈಡು ತಿರುಗಿಸಿ ಹಾಕಿ ಬೇಯಿಸಿದ್ರೆ ಬೇಯ್ತೈತ್ರಿ. ನೋಡಿರಿ ಎಷ್ಟು ಮಸ್ತ್ ತುಬ್ಬಾಕತೈತಿ. ಈಗ ನೋಡಿರಿ, ಇದು ಬೆಂದೈತಿ. ನಾನು ತಕ್ಕೋತೀನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿ, ಕಣ್ಣೆಲ್ಲ ಬಿದ್ದೈತಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೀವು ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡ್ಕೊರಿ. ಟೀ ಟೈಮ್ ಸ್ನ್ಯಾಕ್ಸಿಗೆ ಆ ರೀತಿ ಮಾಡ್ಕೊರಿ. ಒಂದೇ ವಿಡಿಯೋದಾಗ 2 ನಮೂನೆ ರೆಸಿಪಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ಮಾಡ್ಕೋಬೋದು ರೀ. ಈಗ ನಾನು 2 ಪರೋಟ ಮಾಡ್ಕೊಂಡೀನಿ. ಈಗ ಇವು 1-2 ಮಾಡಿ ಇಟ್ಟಿದ್ದೀನಲ್ಲ ರೀ. ಈಗ ಇವು ಎಣ್ಣೆ ಕರಿಬೇಕು. ಎಣ್ಣೆ ಕರಿಯಾಕೆ ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇವು ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಕಾಯ್ದೈತ್ರಿ. ಈಗ ಇವು ಮಾಡ್ಕೊಂಡಿರೋ ಎಣ್ಣೆ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಬಿಡ್ಬೇಕಾಗ್ತೈತೆ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತಾವೆ, ಒಳಗೆ ಫ್ರೈ ಆಗಲ್ಲ ರೀ. ಹಾಗಾಗಿ ನೀವು ನೋಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ರಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ ರೀ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಈಗ ನೋಡಿರಿ, ಗುಳ್ಳು ಒಂದು ಸ್ವಲ್ಪ ಕಡಿಮೆ ಆಗ್ಯಾವ. ಈಗ ನಾನು ತಿರುಗಿಸಿ ಹಾಕ್ಕೊತೀನಿ ನೋಡಿರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ನೀವು ಟೀ ಟೈಮ್ ಸ್ನ್ಯಾಕ್ಸಿಗೆ ಎಣ್ಣೆ ಫ್ರೈ ಮಾಡಿದ್ದು ನಡೀತೈತೆ ಅನ್ನೋದಾದ್ರೆ ಈ ರೀತಿ ಮಾಡ್ಕೊರಿ. ಇಲ್ಲ ನಮ್ಗೆ ಎಣ್ಣೆದು ಬೇಡಪ್ಪ ಅನ್ನೋದಾದ್ರೆ ನಾ ಪರೋಟ ಮಾಡಿ ತೋರಿಸಿನಲ್ರಿ, ಆ ರೀತಿ ಪರೋಟ ಆದರೂ ಮಾಡ್ಕೊರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ, ಗುಳ್ಳು ಕಡಿಮೆ ಆಗ್ಯಾವು. ಈಗ ಇವು ಫ್ರೈ ಆಗ್ಯಾವ ಅಂತ ತರ್ತಾರೆ. ಕಲರೆಲ್ಲ ಚೇಂಜ್ ಆಗ್ಯಾವ, ಫ್ರೈ ಆಗ್ಯಾವ ನೋಡಿರಿ. ನೀವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಈಗ ನಿಮ್ಮ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವತ್ತೆ.
ಈಗ ಇವು ಫ್ರೈ ಆಗ್ಯಾವ್ರಿ ನಾ ತಕ್ಕೋತೀನಿ ನೋಡ್ರಿ. ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತದೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು. ಈಗ ನೋಡ್ರಿ ನಾ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊತೀನಿ ಅಂತ ಹೇಳಿದ್ನೆಲ್ಲ ಈಗ ಮಾಡ್ಕೊಂಡೆ ನೋಡ್ರಿ. ಈ ರೀತಿ ಹೇಗೆ ನೋಡ್ರಿ ಹೆಂಗೆ ಸೇಫ್ ಬಂದ ನೋಡ್ರಿ. ಈಗ ಇವು ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡೇನೆ. ಬೆಳಗಿನ ನಾಷ್ಟಕ್ಕೆ ಪರೋಟ ಮಾಡ್ಕೊಂಡೆ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವೆ. ನೀವು 2 ಸೈಡು ಚಲೋತ್ನೇ ಬೇಯಿಸ್ಕೊಂಡ್ರೆ ಸಾಕ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ನಾ ಟೀ ಟೈಮ್ ಸ್ನ್ಯಾಕ್ಸಿಗೂ ಮಾಡಿದ್ದೀನಿ, ಬೆಳಗಿನ ನಾಷ್ಟಕ್ಕೂ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾವು ಒಂದೇ ವಿಡಿಯೋದಲ್ಲಿ 2 ನಮೂನಿ ರೆಸಿಪಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಅನುಕೂಲ ಆದಂಗೆ ನೀವು ಮಾಡ್ಕೋಬೋದು. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.